ಎಲ್ಲ ಒಂದು ಕಡೆ ಜೈದ್ ಖಾನ್ ಅವರು ಭವಿಷ್ಯ ಹೇಳೋದು ಕಲ್ತಿದ್ದಾರಾ ಅಂತ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಏನಕ್ಕೆ ಅಂತಂದರೆ, ನೀವು ಸಿನಿಮಾದ ಪ್ರಮೋಷನ್ಸ್ಗೆ ಡಿಸ್ಟ್ರಿಕ್ಟ್ ಸೆಂಟ್ರಿಗೆ ಹೋದಾಗ ಮಾಧ್ಯಮಗಳು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಜನವರಿಯಲ್ಲಿ ದರ್ಶನ್ ಅವರು ರಿಲೀಸ್ ಆಗ್ತಾರೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಏನು ಹೇಳಬೇಕು ಸರ್ ನಾನು ಇವಾಗ? ಅಂದರೆ ನನಗೆ ಬಂದಿದ್ದ ಮಾಹಿತಿ, ನಾನು ಒಂದಷ್ಟು ಲಾಯರ್ಸ್ಗಳ ಹತ್ರ ಡಿಸ್ಕಸ್ ಮಾಡಿದೆ. ಐ ಥಿಂಕ್ ಈಗೇನೋ 2-3 ಡೇಸಲ್ಲಿ ಏನೋ ಅವ್ರದ್ದು ಡೇಟ್ ಇದೆ ಕೋರ್ಟದು. ಸೊ ಆವಾಗ ಟ್ರಯಲ್ಸ್ ನಡೀತಾ ಇದೆ. ಎಕ್ಸಾಕ್ಟ್ಲಿ. ಸೊ ಈ ತಿಂಗಳಲ್ಲಿ ಅವ್ರಿಗೆ ಬೇಲ್ ಸಿಗುತ್ತೆ ಅಂತ ನನಗೆ ಮಾಹಿತಿ ಬಂತು. ವಿತ್ ಪ್ರಾಪರ್ ನಾರ್ಮಲ್ ಬೇಲ್, ಬೇರೆ ಥರ ಹೆಲ್ತ್ ಇಶ್ಯೂಸು ಆ ಇಶ್ಯೂಸ್ ಅಂತ ಇಟ್ಕೊಂಡು ನಾವು ಅವ್ರಿಗೆ ಬೇಲ್ ಕೊಡಿಸ್ತಾ ಇಲ್ಲ. ಸೊ ಅದು ಬರುತ್ತೆ ಅಂತ ನನಗೆ ಮಾಹಿತಿ ಗೊತ್ತಿತ್ತು. ಸೊ ಅಲ್ಲಿ ಮಾಧ್ಯಮ ಅವ್ರು ಕೇಳುವಾಗ ನನಗೂ ಒಂದು ಖುಷಿ ಅಲ್ಲ ಸರ್, ಏನಕ್ಕಂದ್ರೆ ನಾನು ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತ ಹೇಳಿ. ಯಾಕಂದರೆ ಓದ್ ಸಿನಿಮಾಗೂ ಅವ್ರು ಇದ್ದರು, ಈ ಸಿನಿಮಾಗೂ ಅವ್ರು ಇಲ್ಲ ಅಂತ ಹೇಳಿ ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ. ಅವ್ರು ನನಗೆ ಈ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಬೇಕು ಆ ಸ್ವಾರ್ಥನ ಇಟ್ಕೊಂಡಿಲ್ಲ. ಅವ್ರು ಹೊರಗಡೆ ಬಂದರೂ ಕೂಡ ನಾನು ಎಲ್ಲೂ ಕರೆಯಲ್ಲ ಅವ್ರಿಗೆ. ವೆರಿ ಕ್ಲಿಯರ್ ಕಟಾಗಿ ಹೇಳ್ತೀನಿ ನಾನು ಅವ್ರ ಎಲ್ಲೂ ಕರೆಯಲ್ಲ. ಬಟ್ ಅವರು ಹೊರಗಡೆ ಬರೋದೇ ನಿಮಗೆ ಒಂದು ದೊಡ್ಡ ಖುಷಿ. ಅವ್ರು ಆರಾಮಾಗಿ ಅವ್ರ ಫ್ಯಾಮಿಲಿ ಜೊತೆ ಇದ್ದು ಅವ್ರ ಮೆಂಟಲಿ ಪೀಸ್ನ ಅವ್ರ ಹೆಲ್ತ್ನ ಚೆನ್ನಾಗಿ ಮಾಡಿಕೊಂಡ್ರೆ ಸಾಕು. ನಾನು ಅಷ್ಟು ಸ್ವಾರ್ಥ ಅಲ್ಲ. ನನ್ನ ಸ್ವಾರ್ಥಕ್ಕೋಸ್ಕರ ಅವ್ರನ್ನ ಮತ್ತೆ ಅವ್ರಿಗೆ ಹೇಳ್ಕೊಂಡು ನಾನು ಹೇಳಿದ ಖಂಡಿತ ಬರ್ತಾರೆ ಅವರು. ಅವ್ರಿಗೆ ಎಷ್ಟೇ ಬೆನ್ನು ಇಲ್ಲಿ ಏನೇನು ಇರಲಿ, ನಾವುಗಳು ಪ್ರೀತಿಯಿಂದ ಕರೆದು ಅವ್ರು ಬರ್ತಾರೆ. ಅದನ್ನು ನಾವು ಅಡ್ವಾಂಟೇಜ್ ಆಗ್ತಾರೆ. ಅದಕ್ಕೆ ಅವ್ರು ಹೊರಗಡೆ ಬಂದು ಆರಾಮಾಗಿ ಇದ್ಬಿಟ್ರೆ ಸಾಕು. ಏನಕ್ಕೆ ಅವರು ಆರಾಮಾಗ್ತಾರೆ, ಅವ್ರ ಅಭಿಮಾನಿಗಳು ಸ್ವಲ್ಪ ಕೂಲ್ ಡೌನ್ ಆಗ್ತಾರೆ. ಏನಕ್ಕೆ ಅವ್ರು ಎಲ್ಲರೂ ಪಾಪ ತುಂಬ ತಿಂಗಳಿಂದ ಅವರು ಹೊರಗಡೆ ಇರೋದ್ರಿಂದ ಅವ್ರು ಹಸಿಗೆ ಎದ್ಬಿಟ್ಟಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಹೈ ಟೈಮ್ ಫಾರ್ ಹಿಮ್ ಟು ಕಮ್ ಔಟ್.